भवसागर तारण कारण है, रविनंदन बंधन खंडन है। शरणागत किंकर भीत मने, गुरुदेव दया कर दीन जने। ಗುರುದೇವ ದಯಾ ಕರ ದೀನ ಜನೇ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀಧರರ ಸಾಧನಾ ತಪಸ್ಸು ಶ್ರೀ ಶಿವಾನಂದ ಗುರುಗಳ ಸಾನ್ನಿಧ್ಯದಲ್ಲಿ ಶೀಗೇಹಳ್ಳಿಯಲ್ಲಿ ಅವರ ಪ್ರೇಮಪೂರ್ವಕ ಬೆಂಬಲದಲ್ಲಿ ಹೇಗೆ ಸಾಗ್ತಾ ಇತ್ತು ಅನ್ನೋ ವಿಷಯವನ್ನು ನಾವು ನೋಡ್ತಿದ್ವಿ. ತನ್ನ ಆತ್ಮೋದ್ಧಾರದ ಜೊತೆ ಲೋಕದ ಹಿತವನ್ನೂ ಸಾಧಿಸಲು ಜನಿಸಿ ಬಂದ ಈ ಶ್ರೀಧರರಿಗೆ ದೀನರು, ದಲಿತರು, ಬಡವರು, ಅಸಹಾಯಕರು, ಅಜ್ಞಾನಿಗಳು ಇಂಥವರನ್ನೆಲ್ಲ ಕಂಡ್ರೆ ತುಂಬ ಕರುಣೆ ಇತ್ತು. ಪ್ರೀತಿ ವಾತ್ಸಲ್ಯದ ಮಾತ್ರ ಹೃದಯವಿತ್ತು. ಕ್ರಿಮಿಕೀಟಾದಿ ಜೀವಾತ್ಮರನ್ನೂ ಕೂಡ ಅಷ್ಟು ಕರುಣೆ ಹಾಗೂ ಕಾಳಜಿಯಿಂದ ಇವರು ಕಾಪಾಡ್ತಾ ಇದ್ರು. ಎಲ್ಲರ ಹೃದಯದಲ್ಲಿನ ಚೈತನ್ಯವೇ ಭಗವಂತನೆಂದು ಕಂಡು ಗೌರವಿಸುವ ಮಹಾನ್ ಚೇತನರು ಈ ಶ್ರೀಧರ ಸ್ವಾಮಿಗಳು. ಬಾಲ್ಯದಿಂದಲೂ ಈ ಗುಣ ಅವರಲ್ಲಿ ಮೈಗೂಡಿ ಬೆಳೆದು ಬಂದಿತ್ತು. ಹಾಗಾಗಿಯೇ ಆ ಬಾಲ್ಯದಲ್ಲೇ ತನ್ನ ಶಾಲಾ ಶಿಕ್ಷಣವನ್ನೂ ಕೂಡ ಕಡೆಗಣಿಸಿ ಅಸಹಾಯರ, ರೋಗಿಗಳ, ಬಡವರ ಸೇವೆಯಲ್ಲಿ ತೊಡಗಿಕೊಂಡ ಮಹಾತ್ಮರು ಈ ಶ್ರೀಧರರು. ಈ ರೀತಿ ದಯೆಯೇ ಮೈದಳೆದು ಬಂದ ಈ ಶ್ರೀಧರರನ್ನ ನೋಡಿ ಶ್ರೀ ಶಿವಾನಂದರಂತೂ ಅವರನ್ನು ದಯಾನಂದ ಅಂತಲೇ ಕೆಲವು ಸಲ ಕರೆದದ್ದುಂಟು. ಹಾದಿಯಲ್ಲಿ ನಡೆವಾಗಲೂ ಕೂಡ ಇರುವೆಯಂತಹ ಕೀಟಗಳಿಗೆ ಹಿಂಸೆಯಾಗಬಾರದು ಅನ್ನೋ ಎಚ್ಚರಿಕೆಯಲ್ಲಿ ಆ ದಾರಿಯನ್ನು ಪರೀಕ್ಷಿಸಿ ನೋಡ್ತಾ ಮುಂದಡಿ ಇಡ್ತಾ ಇದ್ರಂತೆ ಈ ದಯಾಮೂರ್ತಿ ಶ್ರೀಧರರು. ಕಾಯ ವಾಚ ಮನಸ ಅಹಿಂಸೆಯ ವ್ರತವನ್ನು ತನ್ನ ಜೀವನವಿಡೀ ಪಾಲಿಸಿದಂತಹ ಮಹಾನ್ ಸಂತರು ಇವರು. ಇಂಥ ಶ್ರೀಧರರು ಶೀಗೇಹಳ್ಳಿಯಲ್ಲಿರುವಾಗ ಆ ಕಡೆ ಬರ್ತಾ ಇದ್ದಂತಹ ಅಲೆಮಾರಿ ವ್ಯಾಪಾರಿಗಳು, ಅಂದರೆ ಮನೆಗೆಲ್ಲ ತಿರುಗಿ ವ್ಯಾಪಾರ ಮಾಡ್ತಾರಲ್ಲ ಅಂಥ ವ್ಯಾಪಾರಿಗಳು, ಮತ್ತು ದಿನವಿಡೀ ದುಡಿತಾ ಇದ್ದಂಥ ಕೂಲಿ ಕೆಲಸಗಾರರು ಇಂಥವ್ರನ್ನೆಲ್ಲ ನೋಡಿ ಶ್ರೀಧರರು ತುಂಬ ಸಂತಾಪ ಪಡ್ತಿದ್ರಂತೆ. ಆ ವ್ಯಾಪಾರಸ್ಥರು, ಕೂಲಿಯವರು ಭಾರ ಹೊತ್ತು ಆ ಕಡೆ ಬಂದರೆ ಶ್ರೀಧರರೇ ಮುಂದೆ ಹೋಗಿ ಆ ಭಾರವನ್ನು ಇಳಿಸ್ತಿದ್ರಂತೆ. ಜೀವನೋಪಾಯಕ್ಕೆ ಇಷ್ಟು ಕಷ್ಟಪಡುವವರಿಗೆ ಈ ಭಗವಂತನ ಅರಿವು ಹೇಗಾದೀತು ಪಾಪ. ಮನುಷ್ಯ ಜನ್ಮ ಬಂದಾಗಲೂ ಕೇವಲ ಹೊಟ್ಟೆಪಾಡಿಗೆ ದುಡಿದು ಆಯುಷ್ಯ ಖರ್ಚಾಗಿ ಬಿಡುತ್ತೆ. ಇವರನ್ನು ಉದ್ಧರಿಸುವ ಭಗವನ್ನಾಮದ ಬೀಜವನ್ನಾದರೂ ಈಗಲೇ ಅವರ ಎದೆಯಲ್ಲಿ ಬಿತ್ತಬೇಕು ಅನ್ನೋ ಕರುಣಾರ್ದ್ರ ಹೃದಯದಿಂದ ಆ ದೀನ ಜನರಿಗೆ ಮತ್ತು ಕೂಲಿಕಾರ ಮಂದಿಗೆಲ್ಲ ಈ ಮನುಷ್ಯ ಜನ್ಮದ ಹಿರಿಮೆಯನ್ನು ತಿಳಿಸಿ ಹೇಳಿ ಅವರಲ್ಲಿಯೂ ಒಂದು ಮಟ್ಟಿಗಿನ ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟು ಮಾಡ್ತಾರೆ. ಮಕ್ಕಳಿರ, ಈ ಜೀವನದಲ್ಲಿ ನಿಜವಾದ ಆನಂದ ಬೇರೆಯೇ ಇದೆ. ಅದನ್ನು ಪಡೆಯೋದಕ್ಕೆ ಅಂತಲೇ ನಾವುಗಳು ಮನುಷ್ಯರಾಗಿ ಹುಟ್ಟಿರೋದು. ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಭಕ್ತಿಯಿಂದ ಮಾಡುವ ಭಗವಂತನ ಸ್ಮರಣೆಯಿಂದಲೇ ಈ ಭವಸಾಗರವನ್ನು ದಾಟಬಹುದು. ಇಲ್ಲದೇ ಇದ್ದರೆ ಮತ್ತೆ ಈ ಕರ್ಮದ ಕಟ್ಟಿನಲ್ಲಿ ನಾವು ಸಿಕ್ಕೊಂಡು ರೋಗ, ಚಿಂತೆ, ಜನ್ಮ, ಮರಣ ಇತ್ಯಾದಿ ನರಳಾಟದ ದುಃಖವನ್ನೇ ಅನಂತಕಾಲ ಅನುಭವಿಸಬೇಕಾಗುತ್ತೆ. ಈ ರೀತಿಯ ನಿತ್ಯ ನಾಮಸ್ಮರಣೆಯಿಂದ ಭಗವಂತನ ಕೃಪೆಯನ್ನು ಪಡೀಲಿಕ್ಕೆ ಎಲ್ಲರಿಗೂ ಸಾಧ್ಯ ಇದೆ. ಈ ರೀತಿಯ ಶುದ್ಧ ಮನದ ನಾಮಸ್ಮರಣೆಯಿಂದ ನಿಮ್ಮ ಇಹಲೋಕದ ಜೀವನವೂ ಉತ್ತಮವಾಗುತ್ತೆ, ಮತ್ತು ಮನಸ್ಸಿಗೂ ಶಾಂತಿ, ನೆಮ್ಮದಿ ಸಿಕ್ಕಿ ನಿಮ್ಮ ಮುಂದಿನ ಜನ್ಮವೂ ಕೂಡ ಉತ್ತಮ ರೀತಿಯಲ್ಲಿ ನಡೆದು ಸಾರ್ಥಕವಾಗುತ್ತೆ. ಹಾಗಾಗಿ ನೀವು ನಿತ್ಯದ ನಿಮ್ಮ ಕೆಲಸವನ್ನು ಮುಗಿಸಿ ಮನೆಗೆ ಬಂದ ಮೇಲೆ ಸ್ನಾನ ಮಾಡಿ ಒಂದೆಡೆ ಕುಳಿತು ಆದಷ್ಟು ರಾಮನಾಮ ಸ್ಮರಣೆ ಮಾಡಿ ಅಂತ ಅವರಿಗೆ ಈ ಭಗವನ್ ಮಹಿಮೆಯನ್ನು ಅತ್ಯಂತ ಸುಲಭವಾಗಿ ತಿಳಿಸಿಕೊಟ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ರಾಮ ತಾರಕ ನಾಮದ ಉಪದೇಶ ಮಾಡ್ತಾರೆ.
ಶ್ರೀಧರರು ಇಷ್ಟು ಆತ್ಮೀಯವಾಗಿ ವರ್ತಿಸಿ ಈ ರಾಮ ಮಂತ್ರ ಉಪದೇಶಿಸಿದಾಗ ಆ ಜನರಿಗೆಲ್ಲ ಹಿಗ್ಗು ಸ್ವಭಾವತಃ ಆ ಮಂದಿಗೆ ಭಯ ಭಕ್ತಿ ಜಾಸ್ತಿ. ಮನಸ್ಸಿಗಿಳಿದಿದ್ದನ್ನು ಮುಗ್ಧ ಭಕ್ತಿಯಿಂದ ಅಚಲ ಶ್ರದ್ಧೆಯಿಂದ ನಡೆಸುವ ಶುದ್ಧ ಭಕ್ತರು ಅವರು. ಶ್ರೀಧರರು ಹೇಳಿದಂತೆ ಕಾಯ ವಾಚ ಮನಸ ಶುದ್ಧರಾಗಿ ನಿತ್ಯ ರಾಮನಾಮ ಸ್ಮರಣೆಯನ್ನು ಮಾಡ್ತಿದ್ರು. ಶೀಗೇಹಳ್ಳಿ ಮಠಕ್ಕೆ ಕೆಲಸಕ್ಕೆ ಬರ್ತಿದ್ದಂಥ ಬಬ್ಬುಗೌಡ ಮತ್ತು ಕ್ಷೌರಿಕನಾದಂಥ ಕಡವಾಳ ಗಣಪತಿ ಇವರಂತೂ ಈ ಶ್ರೀಧರರ ಪರಮ ಭಕ್ತರಾಗಿ ಹೋಗಿದ್ರು. ಇವರಿಗೆ ಶ್ರೀಧರರು ಮುಂದೆ ವೇದಾಂತದ ಸಂಗತಿಗಳನ್ನು ಆಡು ಮಾತಿನಲ್ಲಿ ಸುಲಭವಾಗಿ ತಿಳಿಸಿಕೊಡ್ತಿದ್ರು. ಯಾವ ಜನ್ಮದ ಇವರ ಸುಕೃತವೋ ಏನೋ ಇಂತಹ ಮುಗ್ಧ ಹೃದಯಕ್ಕೆ ಶ್ರೀಧರರು ಒಲಿದು ಬಂದಿದ್ರು. ಇದನ್ನೆಲ್ಲ ನೋಡುವಾಗ ಭಾಗವತ ಗ್ರಂಥದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಡವರು ಶುದ್ಧ ಮುಗ್ಧ ಹೃದಯದವರೆಂದರೆ ನನಗೆ ಬಹಳ ಪ್ರೀತಿ ಅನ್ನೋ ಮಾತು ನೆನಪಾಗುತ್ತೆ. ಇದನ್ನೆಲ್ಲ ಗಮನಿಸ್ತಾನೇ ಇದ್ದ ಶ್ರೀ ಶಿವಾನಂದರು ಶ್ರೀಧರರಲ್ಲಿ ಕೇಳ್ತಾರೆ, ಅಲ್ಲಪ್ಪ ಶ್ರೀಧರ, ಈ ವೇದಾಂತದ ವಿಚಾರವನ್ನು ಅಂಥ ಅಧ್ಯಾತ್ಮ ಮನೋಭೂಮಿಕೆ ಇನ್ನೂ ಸಿದ್ಧವಾಗದ ಅವರಿಗೆಲ್ಲ ಯಾಕೆ ಹೇಳ್ತೀಯಪ್ಪ? ಕಾಯಕವೇ ಕೈಲಾಸ ಅಂತ ನಂಬ್ಕೊಂಡಿದ್ದವರಿಗೆ ಇದರಿಂದೇನು ಪ್ರಯೋಜನ ಅಂತ ಕೇಳ್ತಿದ್ರು. ವಾಸ್ತವವಾಗಿ ಈ ಶಿವಾನಂದ ಗುರುಗಳೂ ಕೂಡ ಬಹಳಷ್ಟು ದೀನರ ಹೀನರ ಉದ್ಧಾರಗೈದಂಥವರೇ. ಆದರೂ ಲೋಕಕ್ಕೆ ಈ ಶ್ರೀಧರರ ಮಹಿಮೆ ಗೊತ್ತಾಗಲಿ ಅಂತ ಈ ರೀತಿ ಪ್ರಶ್ನೆ ಕೇಳ್ತಿದ್ರು. ಗುರುಗಳ ಈ ಪ್ರಶ್ನೆಗೆ ಶ್ರೀಧರರು ನಕ್ಕು ಉತ್ತರಿಸ್ತಿದ್ರು. ಗುರುಗಳೇ, ನಿಮಗೆ ತಿಳಿಯದ್ದೇನಿದೆ? ಒಂದು ಸಲ ಈ ಅಧ್ಯಾತ್ಮದ ಬೀಜ ಮನಸ್ಸಿನಲ್ಲಿ ಬಿತ್ತು ಅಂತಂದರೆ ಅದು ಮುಂದೆ ಯಾವಾಗ ಬೇಕಾದರೂ ಮೊಳೆತು ಗಿಡವಾಗಿ ಚಿಗುರುತ್ತದೆ ಅಲ್ವಾ? ಆ ಸಂಸ್ಕಾರವೇ ಅವರನ್ನು ಒಳ್ಳೆಯ ಮಾರ್ಗಕ್ಕೆ ಕರೆದೊಯ್ಯುತ್ತೆ. ಮುಂದೆ ಅವರಲ್ಲಿ ಅಧ್ಯಾತ್ಮ ಜಾಗೃತಿಗೆ ಈ ಸಂಸ್ಕಾರದ ಬೀಜವೇ ಕಾರಣವಾಗುತ್ತೆ. ಹಾಗಾಗಲಿ ಅನ್ನೋ ಸದಾಶಯದಿಂದ ನಾನು ಈ ಕಾಯಕ ಮಾಡ್ತಿದ್ದೇನೆ ಅಂತ ಉತ್ತರಿಸ್ತಿದ್ರು. ಹಾಗಾಗಿಯೇ ಈ ರೀತಿಯ ದಯಾರ್ದ್ರ ಭಾವನೆಯ ಶ್ರೀಧರರು ಅಂತಂದರೆ ಈ ಶಿವಾನಂದರಿಗೆ ತುಂಬ ಪ್ರೀತಿ ಗೌರವ ಎಲ್ಲ. ಮಠಕ್ಕೆ ಬರುವ ಯಾರೇ ಶರಣರಿರಲಿ, ಪುರುಷರು ಸ್ತ್ರೀಯರು ವಿಧವೆಯರು ದೀನದಲಿತರು ಯಾರೇ ಆದರೂ ಅವರು ಕೇಳಿದ ಜಿಜ್ಞಾಸೆಗೆ ಅತ್ಯಂತ ಸುಲಭ ಮತ್ತು ಸರಳ ಉತ್ತರ ಕೊಟ್ಟು ಅವರನ್ನು ವೇದಾಂತದ ಮಾರ್ಗಕ್ಕೆ ಈ ಶ್ರೀಧರರು ತರ್ತಿದ್ರು. ಹಾಗಾಗಿ ಈ ಶೀಗೇಹಳ್ಳಿ ಮಠದಲ್ಲಿ ಶ್ರೀಧರರಿರುವಾಗ ಜನರ ಜಾತ್ರೆಯೇ ಇರ್ತಿತ್ತು. ಅನೇಕ ಮಂದಿ ಶಿಷ್ಯರಿಗೆ ಶ್ರೀ ಶಿವಾನಂದರೇ ಈ ಅಪೂರ್ವವಾದ ಶ್ರೀಧರ ಮೂರ್ತಿಯನ್ನು ದರ್ಶನ ಮಾಡಿ ಧನ್ಯರಾಗಿ ಅಂತ ಕರೆಸ್ತಿದ್ರಂತೆ. ಮತ್ತೆ ಮಠಕ್ಕೆ ಬಂದ ಭಕ್ತರಿಗೂ ಕೂಡ ಶ್ರೀಧರರನ್ನು ದರ್ಶನ ಮಾಡಿಕೊಂಡೇ ಹೋಗಿ ಅಂತ ಶಿವಾನಂದರು ಹೇಳ್ತಿದ್ರಂತೆ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಅಂತ ಪುರಂದರದಾಸರು ಹಾಡಿದಂತೆ ಈ ಶ್ರೀಧರರ ಸ್ವಾನಂದದ ಸವಿಯನ್ನುಂಡ ಶ್ರೀ ಶಿವಾನಂದರು ಬಂದವರಿಗೆಲ್ಲ ಈ ಶ್ರೀಧರರ ಪರಮ ದರ್ಶನ ಭಾಗ್ಯ ಪಡೆದು ಕೃತಕೃತ್ಯರಾಗಿ ಅಂತ ಆನಂದದಿಂದ ಈ ದಿವ್ಯ ಸ್ವಾನಂದಾಮೃತ ಸವಿಯನ್ನು ಹಂಚುತ್ತಾ ಇದ್ರು. ಒಟ್ಟಿನಲ್ಲಿ ಮಲಹರಪುರ ಅಂದರೆ ಶೀಗೇಹಳ್ಳಿ ಅಂದಿನ ದಿನದಲ್ಲಿ ತನ್ನ ಹೆಸರಿಗೆ ಅನ್ವರ್ಥವಾಗಿ ಎಲ್ಲರನ್ನೂ ಸಮಾನವಾಗಿ ಕಂಡು ಆದರಿಸಿ ಗೌರವಿಸಿ ಭಕ್ತರ ಹೃದಯದ ಕತ್ತಲನ್ನು ಕಳೆದು ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಪರಮ ಪದವಾಗಿ ಕಂಗೊಳಿಸ್ತಾ ಇತ್ತು. ಇಷ್ಟು ದಿನವೂ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ಅಂತ ಅಲ್ಲಿಗೆ ಬಂದ ಭಕ್ತರೆಲ್ಲ ಹಾಡಿಕೊಳ್ಳುವ ಭಾವಸ್ಥಿತಿ ಆ ಶೀಗೇಹಳ್ಳಿ ಗುರು ಸಾನ್ನಿಧ್ಯದ ಸವಿಯನ್ನುಂಡವರಲ್ಲಿ ಸಹಜವಾಗಿಯೇ ಸ್ಫುರಿಸ್ತಾ ಇತ್ತು. ತನ್ನಲ್ಲಿ ಮನಸ್ಸಿಟ್ಟು ಶರಣಾದವರನ್ನು ಯಾವ ಭೇದ ಭಾವವೂ ಇಲ್ಲದಂತೆ ಉದ್ಧರಿಸಿದ ಶ್ರೀ ಗುರು ಮಹಿಮೆಯನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ನಮಸ್ಕಾರ. ರಿಪುಸೂದನ ಮಂಗಲ ನಾಯಕ ಹೇ ಸುಖ ಶಾಂತಿ ವರಾಭಯದಾಯಕ ಹೇ ತ್ರಯತಾಪ ಹರೇ ತವ ನಾಮ ಗುಣೆ ಗುರುದೇವ ದಯಾ ಕರ ದೀನ ಜನೆ
गुरुदेव दया कर दीन जने भवसागर तारण कारण है रविनंदन बंधन खंडन है शरणागत किंकर भीत मने गुरुदेव दया कर दीन जने गुरुदेव दया करो दीन जने गुरुदेव दया कर दीन जने।